ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಭಾರತ ಜೋಡೋ ಯುವ ಸಂಘಗಳ ನೋಂದಣಿ ಮಾಡಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮರೆಡ್ಡಿ ಮಾಹಿತಿ. ಗಂಗಾವತಿ ಗ್ರಾಮೀಣ ಯುವಕರನ್ನು ಸಮಾಜಮುಖಿ ಚಟುವಟಿಕೆಗಳು ಹಾಗೂ ಗ್ರಾಮಾಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಭಾರತ ಜೋಡೋ ಯುವ ಸಂಘ ರಚನೆ ಮತ್ತು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮರೆಡ್ಡಿ ಪಾಟೀಲ್ ತಿಳಿಸಿದ್ದಾರೆ. ಭಾರತ ಜೋಡೋ ಯುವ ಸಂಘವು ಗ್ರಾಮೀಣ ಯುವಕರಲ್ಲಿ ನಾಯಕತ್ವದ ಗುಣ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಹಾಗೂ ಸ್ವಯಂ ಪ್ರೇರಿತ ಸೇವೆಯನ್ನು ಬೆಳೆಸುವ ಉದ್ದೇಶ ಹೊಂದಿದ್ದು, ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಲ್ಲಿ ಯುವಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. 18 ರಿಂದ 35 ವರ್ಷದೊಳಗಿನ ಯುವಕರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಘಗಳನ್ನು ರಚಿಸಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ನೋಂದಾಯಿತ ಸಂಘಗಳು ಸ್ವಚ್ಛತೆ, ಪರಿಸರ ಸಂರಕ್ಷಣೆ, ವೃಕ್ಷಾರೋಪಣ, ಜಲ ಸಂರಕ್ಷಣೆ, ಆರೋಗ್ಯ ಜಾಗೃತಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಿಕ್ಷಣ, ಸರ್ಕಾರಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮಗಳು, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ದೊರೆಯಲಿದೆ. ಈ ನೋಂದಣಿ ಅಭಿಯಾನವನ್ನು ಯಶಸ್ವಿಗೊಳಿಸಲು ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯತ್ ಸಿಬ್ಬಂದಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಕಾಲೇಜುಗಳು, ಸ್ವಯಂ ಸೇವಾ ಸಂಘಗಳು ಹಾಗೂ ಯುವ ಮುಖಂಡರು ಸಕ್ರಿಯವಾಗಿ ಸಹಕರಿಸುವಂತೆ ಕೋರಲಾಗಿದೆ. ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಜೋಡೋ ಯುವ ಸಂಘಗಳನ್ನು ನೋಂದಾಯಿಸುವ ಗುರಿ ಹೊಂದಲಾಗಿದ್ದು, ಎಲ್ಲ ಅರ್ಹ ಯುವಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಭಾರತ ಜೋಡೋ ಯುವ ಸಂಘಗಳ ನೋಂದಣಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮರೆಡ್ಡಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613832. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ನಾವು ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಜೊತೆಗೆ ನಮಗೆ ಹಣಕಾಸಿನ ನೆರವು ಕೂಡ ಆಗ್ತದೆ, ಕೂಲಿ ಸಿಗ್ತದೆ. ನಿಮ್ಮ ಗ್ರಾಮದಲ್ಲಿ ಒಂದು ಕೆರೆ, ಕಟ್ಟೆ, ಕುಂಟೆಗಳು ಇರುತ್ತೆ, ನೀರು ಸಂರಕ್ಷಣೆ ಕಾಮಗಾರಿ ಕೂಡ ಆಗ್ತದೆ. ಎರಡು ರೀತಿಯಿಂದ ನಮ್ಮ ಗ್ರಾಮಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ತಮ್ಗೆ ಗೊತ್ತಿರುವಾಗೆ ಈಗ ಸುದ್ದಿ ಕೆಲಸದ ರೀತಿಯಲ್ಲಿ ತಾವು ಈ ಒಂದು ಸ್ಕೀಮನ್ನು ಬಳಸ್ಕೊಳ್ಳಿ. ತಾವು ಹೊರಗಡೆ ಕೆಲಸ ಇಲ್ಲದ ಸಮಯದಲ್ಲಿ ಕೂಡ ಈ ಒಂದು ಒಳ್ಳೆ ಉಪಯೋಗ ಆಗ್ತದೆ. ಈ ವಿಬಿಜಿ ರಾಮ್ಜಿ ಇದರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಪ್ರತಿಯೊಂದು ಕುಟುಂಬದ ಆರ್ಥಿಕ ಜೊತೆಗೆ ನಾವು ಈಗೇನು ಪ್ರಾರಂಭ ಮಾಡಿದ್ದೀವಿ, ಸ್ವಲ್ಪ ಒಂದು ತಿಂಗಳ ಕಾಲ ಪ್ರಾರಂಭದಲ್ಲಿ ಸ್ವಲ್ಪ ಅಡಚಣೆ, ಜುಲೈ 30 ತಿಂಗಳ ಕೊಟ್ಟರೆ ಇನ್ನೂ ಜಾಸ್ತಿನೇ ಕೊಡ್ಬೋದಾಗಿತ್ತು. ತಾಂತ್ರಿಕ ತೊಂದರೆಯಿಂದ ಕೊಡೋಕ್ಕಾಗಲ್ಲ. ತಯಾರಿ ಮಾಡ್ಕೊಂಡು ರೆಡಿ ಇದೆ. ನಾವು ಯಾವಾಗ ಕೇಳ್ತೀರಿ, ಯಾರ್ಯಾರು ಕೇಳ್ತೀರಿ. ಕೆಲವು ಜನ ಮಹಿಳೆಯರು ನಾಟಿ ಹಚ್ಚಬೇಕು, ಕೆಲವರು ವಯಸ್ಸಾಗಿರ್ತಕ್ಕಂಥವ್ರು, ಕೆಲವರು ಬೇರೆ ಕೆಲಸ ಮಾಡೋಕ್ಕೆ ಆಗ್ತಿರೋರು ನಮ್ಮ ಈ ವಿಬಿಜಿ ರಾಮ್ಜಿ ಸ್ಕೀಮಲ್ಲಿ ಬಂದು ಕೆಲಸ ಮಾಡ್ಬೋದು. ಎಲ್ಲರೂ ಕೂಡ ನಾಟಿ ಹಚ್ಚಲಿಕ್ಕೆ ಸಿಗಲ್ಲ. ಎಲ್ಲರಿಗೂ ಕಳೆ ತರಲಿಕ್ಕೆ ಕೆಲಸ ಹೊರಗಡೆ ಸಿಗಲ್ಲ. ಅಲ್ಲಿ ಹೊರಗಡೆ ಕೆಲಸ ಸಿಗದಂಥವ್ರು ನಮ್ಮ ಒಂದು ವಿಬಿಜಿ ರಾಮ್ಜಿ ಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ಕೂಲಿ ಸಿಗ್ತದೆ, ಕೆಲಸನ ಕೂಡ ಈ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾನೆ. ಇವತ್ತು ಇನ್ನೊಂದು ಮುಖ್ಯವಾದ ವಿಷಯ, SIR ಈ ಎಲೆಕ್ಷನ್ ವೋಟರ್ ID ಕಾರ್ಡ್ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಟಿರಲ್ರು. ಎಲ್ಲರೂ ಕೈ ಎತ್ತಿ ಯಾರ್ಯಾರು ಕೊಟ್ಟಿದ್ರಿ, ಎಲ್ಲರೂ ಕೊಟ್ಟು ಯಾರ್ಯಾರು ವೋಟರ್ ಲಿಸ್ಟ್ ಇದ್ರೆ ಎಲ್ಲರೂ ಫಾರ್ಮ್ ಫಿಲಪ್ ಮಾಡಿ ಕೊಟ್ರಾ? ಯಾರಿಂದ ಮಾಡಿದ ಕೈ ಎತ್ತಿ. ಇಲ್ಲಿವರೆಗೆ ಫಾರ್ಮ್ ನಾವು ಫಿಲಪ್ ಮಾಡಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗೆ DLOಗೆ ನಾವು ಫಾರ್ಮ್ ಫಿಲಪ್ ಮಾಡಿ ಕೊಟ್ಟಿಲ್ಲ ಅನ್ನೋದನ್ನ ಯಾರಾದ್ರೂ ಕೈ ಎತ್ತಿ. ಇಲ್ಲಿ ಸೇರಿದಾಗಲೇ ಆದ್ರೂ ಕೂಡ ನಮ್ಮ ಹತ್ರ ಒಂದು ಪಟ್ಟಿ ಇದೆ, ಒಂದು ಪಟ್ಟಿ ಇದೆ. ಎಲ್ಲಾ ಗ್ರಾಮದಲ್ಲಿ ಕೂಡ 50, 60, 80 ಜನರು ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅವರು ಫಾರಂ ಫಿಲಪ್ ಮಾಡಿ ಕೊಟ್ಟಿಲ್ಲ. ಅದರಲ್ಲಿ ಏನಾಗಿದೆ, ಕೆಲವರು ಸತ್ತೋಗಿದ್ದಾರೆ, ಕೆಲವರು ಆ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ, ಕೆಲವರು ಡಬಲ್ ಆಗಿದೆ. ಇನ್ನೊಂದು ಸಿಟಿ ಗಂಗಾವತಿಯಲ್ಲಿ ಕೂಡ ಅವ್ರದ್ದು ವೋಟರ್ ಇದೆ, ಇಲ್ಲಿ ಕೂಡ ಇದೆ. ಅಂಥವ್ರು ಇಲ್ಲಿ ಫಾರ್ಮ್ ಕೊಟ್ಟಿಲ್ಲ. ಅಂಥವ್ರ ಪಟ್ಟಿ ಓದ್ತಿವೆ. ನಿಮಗೆ ಅಂಥವ್ರು ಗೊತ್ತಿದ್ರೆ ಆ ಪಟ್ಟಿಲಿರೋರು ಇಲ್ಲಿ ಯಾರೂ ಇಲ್ಲ. ನನ್ನ ಪ್ರಕಾರ ಎಲ್ಲರೂ ಕೈ ಎತ್ತಿದ್ರಿ, ಎಲ್ಲರೂ ಕೊಟ್ಟಿದ್ರಿ. ಯಾರು ಇಲ್ಲಿ ಪಟ್ಟಿ ಕೊಡೋದ್ರೆ ಯಾರು ಇಲ್ಲ, ಎಲ್ಲರೂ ಫಾರಂ ಫಿಲಪ್ ಮಾಡಿದ್ರಿ. ಒಂದು ಉದ್ದೇಶ ಏನಂತಂದ್ರೆ, ಯಾರು ಈ ಫಾರಂ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ತುಂಬಿ
ಅಧಿಕಾರಿ ಕೊಡ್ತಿರೋ ತಮ್ಮದು ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇರ್ತೈತಿ. ಒಂದು ವೇಳೆ ಫಾರಂ ಯಾರು ಫಿಲ್ಅಪ್ ಮಾಡಿ ಕೊಡಲ್ವೋ ಅವ್ರದ್ದು ವೋಟರ್ ಲಿಸ್ಟ್ ಇಂದ ಕೈ ಬಿಡಲಾಗ್ತದೆ. ಇದು ನಮಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಹಕ್ಕು. ಮತ ಚಲಾವಣೆ ಮಾಡ್ಲಿಕ್ಕೆ, ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಲಿಕ್ಕೆ ನಮಗೊಂದು ರೈಟ್ಸ್ ಅಲ್ಲ, ಹಕ್ಕಲ್ಲ. ಅದು ಒಂದು ವೇಳೆ ಪಟ್ಟಿಲಿಲ್ಲ ಅಂದ್ರೆ ಆ ಹಕ್ಕನ್ನು ನಾವು ಕಳ್ಕೊಳ್ತೀವಿ. ಹಾಗಾಗಿ ದಯಮಾಡಿ ಯಾರು ಕೂಡ ತಮ್ಮದಲ್ಲೂ ಕೂಡ ತಮ್ಮ ಅಕ್ಕಪಕ್ಕ, ತಮ್ಮ ಆಜು ಬಾಜು ಮನೆಯವ್ರನ್ನ ಯಾರನ್ನು ಫಾರಂ ಫಿಲ್ಅಪ್ ಮಾಡಿಲ್ಲ. ಕೆಲವು ಏನಾಗ್ತದೆ, ಪೂರ್ತಿ ಕುಟುಂಬ ಬೆಂಗಳೂರಿಗೋ, ಪೂನಾಕ್ಕೋ, ಮುಂಬೈಗೋ ಹೋಗಿರ್ತಾರೆ, ಹೋಗಿರ್ತಾರೆ, ಅವ್ರದ್ದು ಹೆಸರು ಇರ್ತೈತಿ, ಬಟ್ ಅವ್ರು ಫಾರಂ ಏನ ಫಿಲ್ಅಪ್ ಮಾಡಿಲ್ಲ. ಅಂಥವ್ರು ಯಾರಾದ್ರೂ ಇದ್ರೆ ಕೂಡ ತಮ್ಮ ಆಜು ಬಾಜು ಮನೆಯವ್ರಿಗೆ, ತಮ್ಮ ಸ್ನೇಹಿತರು ಕೂಡ ತಿಳಿಸಿ ಅದನ್ನ ಫಿಲ್ ಮಾಡಿ ತುಂಬಿ ಕೂಡ ಕೇಳಬೇಕು. ವಿಲೇಜ್ ಒಂದೊಂದು ವಿಲೇಜ್ ಚಿಕ್ಕರಾಮಪುರದಲ್ಲಿ 19 ಜನ ಇನ್ನೂ ಫಾರಂ ಫಿಲ್ಅಪ್ ಮಾಡಿಲ್ಲ. ಅದರಲ್ಲಿ ವೀರಮ್ಮ ಗಂಗಾರೆಡ್ಡಿ ಅಂತ ಡೆತ್ ಆಗಿದೆ. ಕೆಲವು ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ, ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಎಲೆಕ್ಷನ್ ಬೂತ್ ಆಫೀಸರ್. ಅವ್ರದ್ದು ಒಂದು ಶಿಫ್ಟ್ ಅಂದ್ರೆ ವೋಟರ್ ಲಿಸ್ಟ್ ಇರ್ತೈತಿ, ಬಟ್ ಅವ್ರು ಬಂದು ಹೋಗ್ತಿರ್ತಾರೆ. ಅಂಥವ್ರು ಇದ್ರೆ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರದ್ದು ಚಿಕ್ಕರಾಮಪುರದಲ್ಲಿ ಹೇಳಿದ್ರಿ, ಚಿಕ್ಕರಾಮಪುರದಲ್ಲಿ ಭೀಮೇಶ್ ಗುಡ್ಕಪ್ಪ